ಇರು ಅನುಪಮ, ಎಲ್ಲಿಗೆ ಹೋಗ್ತಿದ್ಯಾ? ನಾವು ಹೋದ ಕೂಡ್ಲೆ ಅವಳು ನಿಲ್ಲಿಸ್ಬಿಡ್ತಾಳ? ನೋಡಿಮ್ಮ ಹೇಗ್ ಮಾತಾಡ್ತಿದ್ದಾಳ ಅವಳು. ದಮಯಂತಿ ಬಗ್ಗೆ ನಮಗ್ ಗೊತ್ತಿರೋದೇ ಅಲ್ವಾ? ಮನೆಗೋಸ್ಕರ ಗಂಡನ್ಗೋಸ್ಕರ ಹೊರಗಡೆ ಹೋಗಿ ದುಡ್ಕೊಂಡ್ ಬಂದೆ ಹೆಂಡತಿ ಬಗ್ಗೆ ಈ ರೀತಿನ ಮಾತಾಡೋದು. ಇವಾಗ ನೀನ್ ಹೋಗಿ ಯಾಕೆ ಹೀಗೆ ಮಾತಾಡ್ತಿದ್ಯಾ ಅಂತ ಕೇಳಿದ್ರೆ ತಪ್ಪಾಗಿ ಹೋಯ್ತು ಅಂತ ಏನಾದ್ರೂ ಸುಮ್ಮನಾಗ್ಬಿಡ್ತಾಳ? ಮತ್ತೆ ನಿನ್ಮೇಲ್ ಕೂಡ ಜಗಳ ಮಾಡ್ತಾಳೆ. ಅದೇನ್ ಮಾತು ಅಂತ ಆಡ್ತಿದ್ದಾಳಮ್ಮ. ಹಾಗೆಲ್ಲ ಹೇಳಿದ್ರೆ ಶೌರ್ಯ ಏನ್ ಅನ್ಕೋತಾನೆ? ಹೆಂಡತಿ ಬಗ್ಗೆ ಎಲ್ರಿಗಿಂತ ಚೆನ್ನಾಗಿ ಗೊತ್ತಿರೋದು ಗಂಡನಿಗೆ. ಶೌರ್ಯನ್ಗೆ ಕಲ್ಯಾಣಿ ಬಗ್ಗೆ ಗೊತ್ತಿಲ್ವಾ ಹೇಳು? ಏನೇ ಗೊತ್ತಿದ್ರು ಅವಳ ಬಗ್ಗೆ ಈ ರೀತಿ ಹೇಳ್ತಿದ್ರೆ ಶೌರ್ಯನ ಮನಸ್ಸು ಕೂಡ ಬಲಹೀನವಾಗಿ ಒಂದಲ್ಲ ಒಂದಿನ ನಂಬಿಡ್ತಾನೆ. ಆಗ ಏನಾಗುತ್ತೆ ನೀವೇ ಯೋಚನೆ ಮಾಡಿ. ಶೌರ್ಯ ಮಾನಸಿಕವಾಗಿ ಅಷ್ಟೇನು ಬಲಹೀನನಲ್ಲ. ನೀನ್ ಇವಾಗ ಹೋಗಿ ಅವಳ ಜೊತೆ ವಾದಕ್ಕಿಳಿಯೋದು ಅನವಶ್ಯಕ ಅನುಪಮ. ಅತ್ತೆ ಆದವಳು ಸೊಸೆನ ಮಗಳ ಥರ ನೋಡ್ಕೋಬೇಕು. ಅದನ್ ಬಿಟ್ಟು ಈ ರೀತಿ ಆದ್ರೆ ಹೇಗಮ್ಮ? ದಮಯಂತಿ ಕಿರ್ಚೋದಕ್ಕೆ ನಾವು ಕೇಳಿಸ್ಕೊಳ್ಳೋದಕ್ಕೆ ಅಭ್ಯಾಸ ಆಗೋಗಿದ್ದೀವಿ. ಈಗ ಅವಳ ಜೊತೆ ವಾದ ಅನಗತ್ಯ. ಹೋಗು, ಹೋಗಿ ಮಲ್ಕೋ. ಏನತ್ತೆ ಅವಳು? ಏನೇ ಮಾಡಿದ್ರು ಎಷ್ಟೇ ನೋವು ಕೊಟ್ರು ಸ್ವಲ್ಪನೂ ನೋವು ಪಡ್ತಿಲ್ಲ. ಅಷ್ಟು ಪ್ರಶಾಂತವಾಗಿ ಹೇಗಿರ್ತಾಳ ಅವಳು? ನನ್ಗೆ ಅರ್ಥ ಆಗ್ತಿಲ್ಲ. ಅವಳಿಗೆ ಅಷ್ಟೊಂದು ಸಹನೆ ತಾಳ್ಮೆ ಎಲ್ಲಿಂದ ಬಂತು ಅಂತ ಅರ್ಥನೇ ಆಗ್ತಿಲ್ಲ. ಏನ್ ಮಾಡಿದ್ರು ನಗ್ತಾ ಸಹಿಸ್ಕೊಳ್ಳೋದು ಅಂದ್ರೆ ನನ್ನಿಂದಂತೂ ಆಗಲ್ಲ ಅತ್ತೆ. ಆ ಅನುಪಮ ಇದ್ದಾಳಲ್ಲ, ಅವಳು ಹೊಟ್ಟೆಲ್ ಹುಟ್ಟಿಲ್ಲ ಅಂದ್ರೂ ಅವಳ ಮೇಲಿರೋ ಪ್ರೀತಿ ಜಾಸ್ತಿನೇ ಇದೆ. ನೀವು ಹೇಳೋದ್ ಕೇಳ್ತಿದ್ರೆ ನನಗೂ ಹಾಗೆ ಅನಿಸ್ತಿದೆ ಅತ್ತೆ. ಆ ಅಮ್ಮ ಅಲ್ದಿರೋ ಅಮ್ಮನ ಬುದ್ಧಿಗಳನ್ನ ಚೆನ್ನಾಗೆ ಬೆಳೆಸ್ಕೊಂಡಿದ್ದಾಳೆ ಅಂತಾಯ್ತು. ಆ ಅನುಪಮ ಕಲ್ ಬಂಡೆ ತರ ಯಾವ ವಿಷಯಕ್ಕೂ ಜಗ್ಗೋದಿಲ್ಲ ಅಂತಾಳೆ. ಏನೇ ನಡೆದ್ರೂ ಒಂದೇ ತರ ಇರ್ತಾಳೆ. ಅದೇ ಗುಣ ಕಲ್ಯಾಣಿಗೂ ಬಂದಿದೆ. ಅವ್ರಿಗೆ ನೋವು ಕೊಡ್ಬೇಕು ಅಂತ ನಾವು ಟೆನ್ಷನ್ ಪಡ್ತಿದೀವಿ ಹೊರತು ಅವರಲ್ಲಿ ಅದು ಕಾಣಿಸ್ತಾ ಇಲ್ಲ. ಇದೇ ತರ ಆದ್ರೆ ನಮ್ ದ್ವೇಷ ತೀರೋದು ಹೇಗತ್ತೆ? ನನ್ಗೂ ಅದೇ ಅರ್ಥ ಆಗ್ತಾ ಇಲ್ಲ. ಆ ಶೌರ್ಯನ ಕೋರ್ಟ್ ಮೆಟ್ಲು ಹತ್ಸೋದಕ್ಕೆ ಇನ್ನೂ ಟೈಮ್ ಇದೆ. ಅಷ್ಟ್ರೊಳಗಡೆ ಕಲ್ಯಾಣಿಗೆ ತುಂಬಾ ಕಷ್ಟ ಕೊಟ್ಟು ನನ್ನ ಕಾಲ್ ಹಿಡ್ಕೊಳ್ಳೋ ಹಾಗೆ ಮಾಡೋಣ ಅನ್ಕೊಂಡ್ರೆ ಅದು ಮಾತ್ರ ಆಗ್ತಿಲ್ಲ. ನನ್ ಸಿದ್ದುನ ಜೈಲ್ಗೆ ಹಾಕ್ಸಿ ಅವನ್ನ ನೋಡೋ ಅವಕಾಶ ಕೂಡ ಇಲ್ದೇ ಇರೋ ಹಾಗೆ ಮಾಡಿರೋರನ್ನ ಏನು ಮಾಡೋದಕ್ಕಾಗ್ತಿಲ್ವೇ ಅಂತ ಬೇಜಾರಾಗ್ತಾ ಇದೆ ಅತ್ತೆ. ಏನ್ ಸಂಪದ ನೀನ್ ಹೇಳ್ತಾ ಇರೋದು? ನಾವು ಭಯ ಪಡಿಸ್ಬೇಕೇ ಹೊರತು ನಾವು ಭಯ ಪಟ್ಕೊಂಡು ಯೋಚನೆ ಮಾಡೋದಲ್ಲ. ಅನ್ಕೊಂಡಿರೋದು ನಡಿಲಿಲ್ಲ ಅಂದ್ರೆ ನಾನಾಗ್ಲಿ ಸಿದ್ದು ಆಗ್ಲಿ ತಡ್ಕೊಳ್ಳೋದಿಲ್ಲ ಅತ್ತೆ. ನನ್ ಹೊಟ್ಟೆಲ್ ಹುಟ್ಟಿರೋನ್ ಬಗ್ಗೆ ನನ್ಗೆ ಹೇಳ್ತೀಯಾ? ನಿಮ್ಗಿಂತ ತಾಳ್ಮೆ ಕಡಿಮೆ ನನ್ಗೆ. ಆದ್ರೆ ಕೌರವ್ರನ್ನ ನಾಶ ಮಾಡೋದಕ್ಕೆ ತಾಳ್ಮೆಯಿಂದ ಶಕುನಿ ಕಾದಿದ್ದ ಹಾಗೆ ತುಂಬಾ ದಿನದಿಂದ ಕಾಯ್ತಾನೆ ಇದ್ದೀನಿ. ಆದ್ರೆ ಏನೂ ಆಗ್ಲಿಲ್ಲ. ಹಾಗಂತ ಭಯ ಪಟ್ಕೊಂಡ ನನ್ ಮಗಳನ್ನ ಕಳಿಸ್ದೆ. ನನ್ ಮಗನ್ನ ಉಪಯೋಗಿಸ್ಕೊಂಡೆ. ಕೊನೆಗೆ ನಿನ್ನ ನಂಬ್ದೆ. ಯಾಕೆ? ದ್ವೇಷ ತೀರ್ಸ್ಕೋಬೇಕು ಅಂದ್ರೆ ತಾಳ್ಮೆಯಿಂದ ಇರ್ಬೇಕು. ನಿಮ್ಮಷ್ಟು ತಾಳ್ಮೆ ನನಗಿಲ್ಲ. ನೀ ಚಿಂತೆ ಮಾಡ್ಬೇಡ ಸಂಪದ. ಆ ಕಲ್ಯಾಣಿ ಅವ್ರ ಅಮ್ಮ ಸಾಲ ಮಾಡಿಲ್ವಾ? ಆ ಸೇಟುಗ್ ಬಡ್ಡಿ ಕಟ್ಬೇಕಲ್ಲ. ಅದನ್ ಕಟ್ಬೇಕು ಅಂದ್ರೆ ಅವಳ ಗಂಡನ್ಗೆ ಕೆಲ್ಸ ಬೇಕು. ಅವೆರಡೂ ನಡೆಯುತ್ತಾ? ಇಲ್ಲ ತಾನೇ? ಕೊನೆಗೆ ನಿನ್ ಕಾಲ್ ಹತ್ರನೇ ಬರ್ತಾಳೆ. ನೋಡ್ತಾ ಇರು. ಇಷ್ಟೊತ್ತಾದ್ರೂ ಅಡ್ಗೆ ಯಾಕೆ ಮಾಡಿಲ್ಲ? ಅತ್ತೆ ಅತ್ತೆ, ಏನು ಕೆಲ್ಸಕ್ಕೆ ಸೇರ್ತಿದ್ದ ಹಾಗೆ ಮಾತು ಬದಲಾಗಿದೆ? ಏನ್ ಬದ್ಲಾಯ್ತು ಅತ್ತೆ? ಯಾವಾಗ್ಲೂ ಕರೆಯೋ ಹಾಗೆ ಕರೆದ್ನಲ್ಲ. ಇದಕ್ಕೂ ಮುಂಚೆ ಆ ಮಾತಲ್ಲಿ ಭಯ ಇರ್ತಿತ್ತು. ಈಗ ಧೈರ್ಯ ಕಾಣಿಸ್ತಾ ಇದೆ. ಕೆಲ್ಸ ಸಿಕ್ತಿದ್ದ ಹಾಗೆ ಕೊಬ್ಬು ಬಂದ್ಬಿಡ್ತಾ? ನಾನು ಯಾವತ್ತೂ ಒಂದೇ ತರ ಇದ್ದೀನಿ. ನೀವೇ ಬೇರೆ ಬೇರೆ ತರ ಅರ್ಥ ಮಾಡ್ಕೋತಿರೋದು. ನೋಡು,
ಮಾತಿಗೆ ಮಾತು ಎದುರುತ್ತರ ಕೊಡ್ತಿದ್ಯಾ ಅಂದ್ರೆ ನಿನಗೆ ಕೆಲಸ ಸಿಕ್ಕಿರೋದಕ್ಕೆ ತಾನೇ. ಹಾಗೆಲ್ಲ ನೀವ್ ಅನ್ಕೊಂಡ್ರೆ ನಾನು ಏನೂ ಮಾಡಕ್ಕಾಗಲ್ಲ. ಅಡಿಗೆ ಮಾಡ್ಲಿಲ್ವಾ ಅತ್ತೆ? ನಾನ್ ಯಾಕೆ ಮಾಡ್ಬೇಕು? ನಾನೇನಾದ್ರೂ ಮನೆ ಕೆಲಸದವಳ? ನಮ್ ಮನೆಯಲ್ಲಿ ನಮ್ಮವ್ರಿಗೋಸ್ಕರ ಕೆಲಸ ಮಾಡಿದ್ರೆ ಮನೆ ಕೆಲ್ಸವ್ರಾಗ್ತೀವಾ? ಯಾರಿಗಾದ್ರೂ ಸರಿ, ನಾನು ಮಾಡಲ್ಲ. ನನ್ನ ಮಗ ನಿನ್ಗೆ ಹೊಸ ಬಟ್ಟೆಗಳನ್ನ ಕೊಡ್ಸಿ ಕಾಲೇಜಿಗೆ ಕೆಲ್ಸಕ್ಕೆ ಕಳಿಸ್ತಾ ಇದ್ರೆ ನೀನು ಮೈಸೂರು ಮಹಾರಾಣಿ, ನಾನು ಮನೆ ಕೆಲಸದೊಳಗೆ ಹೋಗ್ತೀನೇನೆ. ಆತರ ಯಾಕೆ ಯೋಚಿಸ್ತಾ ಇದ್ದೀರಾ ಅತ್ತೆ? ಇಷ್ಟೊತ್ತಾದ್ರೂ ಅಡ್ಗೆ ಮಾಡಿಲ್ಲ ಅಂದ್ರೆ ಹಶ್ವಾಗಿ ಯಾರಾದ್ರೂ ಊಟಕ್ಕೆ ಕೂತ್ಕೊಂಡ್ರೆ ಏನ್ ಮಾಡೋದು? ಯಾರಿಗೆ ಹಸ್ವಾಗತ್ತೋ ಅವರೇ ಬಡಿಸ್ಕೋತಾರೆ. ನೋಡು, ನಾನು ಇವಾಗ್ಲೇ ಹೇಳ್ತಾ ಇದ್ದೀನಿ, ಇವತ್ತಿಂದ ನಾನು ಅಡ್ಗೆ ಮಾಡಲ್ಲ. ಈ ಮನೆಯಲ್ಲಿ ಅಡ್ಗೆ ಮಾಡೋದಾದ್ರೆ ಸೊಸೆಯಾಗಿ ನೀನು ಮಾಡ್ಬೇಕು, ಇಲ್ಲ ಅಂದ್ರೆ ಮಗಳು ಓದಬೇಕು, ಕೆಲಸ ಮಾಡ್ಬೇಕು ಅಂತ ಆಸೆ ಪಡ್ತಿರೋ ನಿಮ್ಮಮ್ಮ ಮಾಡ್ಬೇಕು. ಇಬ್ರು ಕೆಲ್ಸದಲ್ಲಿದ್ವಲ್ಲ ಅತ್ತೆ? ಹೌದೇ, ನೀವಿಬ್ರು ಕೆಲ್ಸದಲ್ಲಿದ್ರಿ, ನಾನು ಖಾಲಿ ಕೂತ್ಕೊಂಡು ಬಿಟ್ಟಿ ತಿಂತಾ ಇದ್ದೀನಿ ಅಲ್ವಾ? ನಿಮ್ಮಮ್ಮ ಮನೆ ಮುಂದೆ ಅಂಗಡಿ ಹಾಕೊಂಡು ನೊಣ ಓಡಿಸ್ಕೊಂಡು ಕೂತಿದ್ದಾಳೆ. ಮತ್ತೆ ನೀನು ಗಂಡ ಮಗುನ ಬಿಟ್ಟು ಊರು ಸುತ್ಕೊಂಡ್ ಬಂದ್ರೆ ಅಡ್ಗೆ ಕೆಲ್ಸ ಮನೆ ಕೆಲ್ಸನ ನಾನು ಮಾಡ್ಬೇಕಾ? ಒಂದ್ ಕಡೆ ಎಳೆ ಮಗುನ ನೋಡ್ಕೋಬೇಕೋ ಇಲ್ಲ ನನ್ ಮಗನ್ನ ನೋಡ್ಕೋಬೇಕೋ ಅಥವಾ ನನ್ ಗಂಡನ್ನ ನೋಡ್ಕೋಬೇಕೋ ಅಂತ ಅರ್ಥ ಆಗದೆ ನಾನ್ ತಲೆ ಕೆಡ್ಸ್ಕೊಂಡ್ ಕೂತಿದ್ರೆ ಅಡ್ಗೆ ಮಾಡ್ಬೇಕಂತೆ. ಅಡ್ಗೆ ಅಷ್ಟು ಚಿಕ್ಕ ಸಹಾಯನೂ ಮಾಡಕ್ಕಾಗಿಲ್ಲ ಅಂದ್ರೆ ಹೇಗತ್ತೆ? ಸಹಾಯ ಮಾಡ್ಬೇಕು ಅಂತ ಅನ್ಸುತ್ತೇನೋ, ಆದ್ರೆ ನಿಮ್ಮಮ್ಮ ಹೊಸ್ಲಲ್ಲಿ ನಿಂತ್ಕೊಂಡು ನಿನ್ಗೋಸ್ಕರ ಕಾಯ್ತಾ ಇದ್ರೆ ಎಲ್ಲ ಕೆಲ್ಸಗಳನ್ನೂ ಮಾಡಿ ಮುಗಿಸಿ ನಿನ್ಗೋಸ್ಕರ ಕಾಯ್ತಿದ್ದಾಳೇನೋ ಅನ್ಕೊಂಡೆ. ಹಾಗೆ ಕಾಯ್ಕೊಂಡು ಕೂತ್ಕೊಳ್ಳೋ ಬದಲು ಆ ಸಮಯದಲ್ಲಿ ಅಡಿಗೆ ಮಾಡ್ಬೋದಿತ್ತಲ್ವಾ? ಅವಳು ಮಾಡಲ್ಲ, ನೀನು ಮಾಡಲ್ಲ, ನಾನ್ ಮಾತ್ರ ಕೆಲ್ಸದೋಳ್ ತರ ಎಲ್ಲ ಮಾಡಿಡ್ಬೇಕು ಅಷ್ಟೇ ಅಲ್ವಾ? ಕೇಳಿಸ್ಕೊಂಡ್ಯೇನೋ ಶೌರ್ಯ? ನಿನ್ ಹೆಂಡತಿ ಹೊರಗಡೆ ಕೆಲ್ಸ ಮುಗಿಸ್ಕೊಂಡು ಮನೆಗ್ ಬರೋ ಹೊತ್ತಿಗೆ ಅಡಿಗೆ ಮಾಡಿಟ್ಟಿರ್ಬೇಕಂತೆ. ನಾನ್ ಬರೋದ್ರಲ್ಲಿ ತಡ ಹೋಗುತ್ತಲ್ಲ ಅಂತ ಆತರ ಹೇಳ್ದೆ ಆಫೀಸರ್. ಇವಾಗ ಏನಾಯ್ತಮ್ಮ? ಅರ್ಧ ಗಂಟೆಯಲ್ಲಿ ಅಡಿಗೆ ಮಾಡಿ ಬಡಿಸ್ತಾಳೆ ಬಿಡು. ಕೆಲಸ ಮಾಡೋ ಹೆಣ್ಮಕ್ಳು ಎಲ್ಲನೂ ಮ್ಯಾನೇಜ್ ಮಾಡ್ತಾರೆ. ಆಫೀಸ್ ಅಷ್ಟೇ ಅಲ್ಲ, ಮನೆನೂ ಕೂಡ. ಕೇಳಿಸ್ಕೊಂಡೆ ತಾನೆ? ನನ್ನ ಮಗ ಕೂಡ ನಾನು ಹೇಳಿದ್ದನ್ನೇ ಹೇಳ್ದ. ಹೋಗಿ ಅಡ್ಗೆ ಮಾಡು. ನನಗ್ ಮಾತಾಡಿ ಮಾತಾಡಿ ಹಸ್ವಾಗಿದೆ. ಏನಮ್ಮ ಶೌರ್ಯ ಹಾಗಂತ ಅಂತ ಬೇಜಾರ್ ಮಾಡ್ಕೊಂಡ್ಯಾ? ಅತ್ತೆ ಏನೋ ಹಾಗೆ ಮಾತಾಡಿದ್ರು ಅಂದ್ರೆ ಆಫೀಸರು ಏನಮ್ಮ? ದಮಯಂತಿಗೆ ಯಾವಾಗ್ಲೂ ಏನಾದ್ರೂ ಹೇಳ್ತಿರ್ಬೇಕು, ಅದು ನಮಗ್ ಗೊತ್ತಿರೋ ವಿಷಯ ತಾನೇ. ಇನ್ನು ನಮ್ಮ ಶೌರ್ಯ, ಅವನ ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡು. ಒಳ್ಳೆ ಇನ್ಸ್ಪೆಕ್ಟರ್ ಯೂನಿಫಾರ್ಮ್ ಹಾಕೊಂಡು ಮನೆಗೆ ಯಾವಾಗ ಬರ್ತಿದ್ದ, ಯಾವಾಗ ಹೋಗ್ತಿದ್ದ ಅಂತ ಕೂಡ ಗೊತ್ತಿಲ್ಲದಿರೋಷ್ಟು ಬ್ಯುಸಿಯಾಗಿರ್ತಿದ್ದ. ಅಂಥ ವ್ಯಕ್ತಿ ಯಾವ ಕೆಲಸನೂ ಇಲ್ಲದೆ ಖಾಲಿಯಾಗಿ ಮನೇಲಿ ಕೂತ್ಕೊಳ್ಳೋದು ಅಂದ್ರೆ ಅವನ ಸ್ಥಿತಿ ಬಗ್ಗೆ ಯೋಚನೆ ಮಾಡು. ಅದು ಸಾಲದು ಅಂತ ಮಗು ನಿನ್ನನ್ನು ತುಂಬಾ ಹಚ್ಕೊಂಡು ತೀರಾನೇ ಹಠ ಮಾಡ್ತಾನೆ. ಅವನನ್ನು ಸುಧಾರ್ಸಕ್ಕೆ ಯಾರ ಕೈಲೂ ಆಗಲ್ಲ ಕಲ್ಯಾಣಿ. ಅದಕ್ಕೆ ಶೌರ್ಯ ಹಾಗೆಲ್ಲ ಮಾತಾಡಿದ್ದು. ಅದನ್ನೆಲ್ಲ ನೀನು ತಪ್ಪಾಗಿ ಅರ್ಥ ಮಾಡ್ಕೋಬೇಡ. ಹೌದು, ಇಷ್ಟಕ್ಕೂ ನಿನ್ ಕಾಲೇಜ್ ಹೇಗಿತ್ತು, ನಿನ್ ಕೆಲಸ ಹೇಗಿತ್ತು ಅಂತ ಹೇಳಲೇ ಇಲ್ವಲ್ಲ? ನೀನಿರೋ ಜಾಗದಲ್ಲಿ ಆವೇಶ ಇರಲ್ಲಮ್ಮ. ನೀನ್ ಅರ್ಥ ಮಾಡ್ಕೊಳ್ಳೋದಷ್ಟೇ ಅಲ್ಲ, ಎದುರಿಗಿರೋರ್ಗೆ ಅರ್ಥ ಆಗೋ ಥರನೂ ಹೇಳ್ತೀಯ. ಅದಕ್ಕೆ ನೀನಂದ್ರೆ ನನಗೆ ತುಂಬಾ ಇಷ್ಟ. ಸರಿ ಸರಿ, ಬೇಗ ಹೋಗಿ ಅಡಿಗೆ ಮಾಡೋಣ. ಇಲ್ದೆ ಹೋದ್ರೆ ನಿನ್ನ ಅತ್ತೆ ಬಂದು ಅಡಿಗೆ ಮಾಡೋದನ್ನ ಬಿಟ್ಟು ಮಾತಾಡ್ತಿದ್ದೀರಾ ಅಂತ ಇದಕ್ಕೂ ರಾಮಾಯಣ ಮಾಡ್ತಾಳೆ. ಹೌದಮ್ಮ,
ಇಲ್ಲಿವರೆಗೂ ಅತ್ತೆ ಹೇಳಿದ್ದಕ್ಕೆ ಅರ್ಥ ಆಗಿಲ್ಲ. ನಿನ್ ಶಾಪ್ಗೆ ಯಾರೂ ಬರ್ಲಿಲ್ವಾ? ದಮಯಂತಿ ಎಲ್ಲಿ ಬರೋಕ್ ಬಿಡ್ತಾಳೆ? ಇವ್ರ ಹತ್ರ ಇರೋದೆಲ್ಲ ಹಳೆ ಬಟ್ಟೆಗಳು, ಅದ್ರಲ್ಲಿ ಕಟ್ ಮಾಡಿದ ಬಟ್ಟೆಗಳನ್ನ ನೀವು ತಗೊಂಡು ಹೋಗ್ತೀರಾ ಅಂತ ಎಲ್ಲ ಕೆಡಿಸ್ಬಿಟ್ಲು. ಅದಕ್ಕೆ ಬಂದವರು ಬಟ್ಟೆ ತಗೊಳ್ದೆ ಹೊರಟೋದ್ರು. ಕೆಲವರು ಕೊಂಡ್ಕೊಡೋದಕ್ಕೆ ಬಂದ್ರು ಕೂಡ ಅದನ್ನ ಸೀರೆಲ್ ಹರಿದ ಬ್ಲೌಸ್ ಪೀಸ್ಗಳು ಅಂತ ಯಾರೂ ತಗೊಳ್ಳಿಲ್ಲ. ಯಾರೂ ಕೂಡ ಬಟ್ಟೆನ ತಗೊಳ್ದೆ ಹೋದ್ರಿಂದ ₹1 ಕೂಡ ಬೋಣಿ ಆಗ್ಲಿಲ್ಲ. ಸರಿನಮ್ಮ, ಹಶ್ವಾಗ್ತಿದೆ. ಬೇಗ ಅಡ್ಗೆ ಮಾಡಿ ತಿಂದ್ರೆ ಅದಾದ್ಮೇಲೆ ಬ್ರೈನ್ ತಂತನಾಗೆ ಕೆಲಸ ಮಾಡುತ್ತೆ. ಚೆನ್ನಾಗಿ ಯೋಚನೆ ಮಾಡಿ ನಿನ್ಗೊಂದು ಒಳ್ಳೆ ಐಡಿಯಾ ಕೊಡ್ತೀನಿ. ಸರಿ, ಅಡ್ಗೆ ಮಾಡೋಣ ಬಾ. ಸರಿ. ಇದರಿಂದೇನೋ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡ್ರೆ ಇದೇನ್ ಕಲ್ಯಾಣಿ ಹೀಗಾಗೋಯ್ತು? ಹೆಲ್ಪ್ ಅಲ್ಲಮ್ಮ, ಅದ್ಭುತ ಆಗುತ್ತೆ, ನೋಡ್ತಿರು. ₹1 ಕೂಡ ವ್ಯಾಪಾರ ಆಗದೆ ಇರೋ ಬಟ್ಟೆಲಿ ಅದ್ಭುತ ಹೇಗಾಗುತ್ತಮ್ಮ? ಯಾವಾಗ್ಲೂ ನೋಡೋದ್ರಿಂದ ಅಲ್ಲಮ್ಮ, ನೋಡ್ತಾ ಇರೋದ್ರಿಂದ ಅದ್ಭುತ ಆಗುತ್ತೆ. ಏನ್ ಮಾಡ್ತಿದ್ಯಾ ಕಲ್ಯಾಣಿ? ಹೇಳ್ತೀನಿ ಇರಮ್ಮ. ಕಲ್ಯಾಣಿ, ಏನ್ ಮಾಡ್ತಿದ್ಯಾ ನೀನು? ಅಯ್ಯೋ ಇರಮ್ಮ. ಯಾಕಮ್ಮ ಹಾಗೆ ಕಟ್ ಮಾಡ್ತಿದ್ಯಾ? ಅಯ್ಯೋ ಕಲ್ಯಾಣಿ, ಏನಪ್ಪ ಮಾಡ್ತಿದ್ಯಾ ನೀನು? ವೇಟ್. ಅಯ್ಯೋ ಕಲ್ಯಾಣಿ, ಏನ್ ಮಾಡ್ತಿದ್ಯಾ ನೀನು? ಯಾಕೆ ಹಾಗೆಲ್ಲ ಕಟ್ ಮಾಡ್ತಿದ್ಯಾ? ನಾಳೆ ನಡೆಯೋ ಅದ್ಭುತನ ಕ್ರಿಯೇಟ್ ಮಾಡ್ತಿದ್ದೀನಮ್ಮ. ಚೆನ್ನಾಗಿರೋ ಬಟ್ಟೆನೆಲ್ಲ ಕಟ್ ಮಾಡಿ ಅದೇನ್ ಅದ್ಭುತ ಅಂತ ಹೇಳ್ತಾ ಇದೆಯಲ್ಲ ನೀನು? ಒಂದ್ ನಿಮಿಷ ಇರಮ್ಮ, ನಿನಗೆ ಅರ್ಥ ಆಗುತ್ತೆ. ಅಮ್ಮ, ನಿನ್ಗೆ ಮ್ಯಾಚಿಂಗ್ ಬಗ್ಗೆ ತುಂಬಾ ಒಳ್ಳೆ ಐಡಿಯಾ ಇದೆ ಅಂತ ಮ್ಯಾಚಿಂಗ್ ಸೆಂಟರ್ ಇಟ್ಟೆ. ನಿನ್ ಟೇಸ್ಟ್ ಪ್ರಕಾರ ಯಾವ ಪೀಸ್ಗೆ ಯಾವ್ದು ಮ್ಯಾಚಿಂಗ್ ಪೀಸ್ ಆಗುತ್ತೋ ತೆಗ್ದಿಡಮ್ಮ. ಹಾಯ್, ಲೇಟೆಸ್ಟ್ ಕಲೆಕ್ಷನ್ಸ್ ಅಂಡ್ ನ್ಯೂ ಡಿಸೈನ್ಸ್. ಇದು ನಿಮ್ಗೆ ಸಿಗೋದು ಒಂದೇ ಒಂದು ಪ್ಲೇಸ್ ಅಲ್ಲಿ, ಕಲ್ಯಾಣಿ ಮ್ಯಾಚಿಂಗ್ ಸೆಂಟರ್. ಕೆಳಗಡೆ ಅಡ್ರೆಸ್ ಲಿಂಕ್ ಹಾಕಿದೀನಿ, ಬೇಗ ಚೆಕ್ ಮಾಡಿ. ಸ್ಟಾಕ್ ಲಿಮಿಟೆಡ್ ಆಗಿದೆ. ನಾಳೆಯಿಂದ ನಿನ್ ಬಿಸ್ನೆಸ್ ನೋಡಮ್ಮ ಹೇಗಿರುತ್ತೆ ಅಂತ. ಫೋನಲ್ಲಿ ನೋಡಿ ಯಾರಮ್ಮ ಬರ್ತಾರೆ? ನಮ್ ಹಾಗೆ ಚಿಕ್ಕ ಚಿಕ್ಕ ಶಾಪ್ ಇಟ್ಟಿರೋರ್ಗೆ ದೊಡ್ಡ ಪಬ್ಲಿಸಿಟಿ ಅಂದ್ರೆ ಈ ಸೋಷಿಯಲ್ ಮೀಡಿಯಾನೇ. ಕೋಟಿ ರೂಪಾಯಿನ ಖರ್ಚೆ ಮಾಡದೆ ಕೋಟಿ ಜನರಿಗೆ ನಮ್ಮ ಪ್ರಾಡಕ್ಟ್ ಬಗ್ಗೆ ಹೇಳೋದಕ್ಕಾಗಿ ಇದೊಂದೇ ಸರಿಯಾದ ದಾರಿ.
ನಿಜವಾಗ್ಲೂ ಅಷ್ಟೊಂದು ಪಬ್ಲಿಸಿಟಿ ಸಿಕ್ಕತ್ತಾ ಕಲ್ಯಾಣಿ? ನಾಳೆ ನೋಡಮ್ಮ. ಸರಿ, ಈ ವಿಷಯ ಇಲ್ಲಿಗೆ ಬಿಡು. ಶೌರ್ಯ ನಿನ್ಮೇಲೆ ಇನ್ನೂ ಕೋಪ ಮಾಡ್ಕೊಂಡೇ ಇದ್ದಾನಲ್ಲ, ಹೋಗಿ ಅವನನ್ನ ನೋಡೋಗು. ಪ್ರೀತಿ ಇರೋ ಜಾಗದಲ್ಲೇ ಕೋಪನೂ ಇರುತ್ತಮ್ಮ. ಆ ಕೋಪಕ್ಕೆ ಮೆಡಿಸಿನ್ ಯಾವುದು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನೇನ್ ಟೆನ್ಷನ್ ಮಾಡ್ಕೋಬೇಡ. ಬಾ, ಇದೆಲ್ಲ ಸ್ಟಿಚ್ ಮಾಡೋಣ. ಬೇಡ ಕಲ್ಯಾಣಿ, ನೀನ್ ಹೋಗು. ಅಯ್ಯೋ ಪರವಾಗಿಲ್ಲಮ್ಮ, ನಾನು ಹೆಲ್ಪ್ ಮಾಡ್ತೀನಿ. ಬೇಡ ಕಲ್ಯಾಣಿ, ನೀನ್ ಆಫೀಸಿಗೆ ಬೇರೆ ಹೋಗ್ಬೇಕಲ್ಲ, ನೀನ್ ಹೋಗು. ಹೋಗಮ್ಮ. ಈ ಪ್ರೀತಿ ಇವಾಗ ಮಾತ್ರ ಅಲ್ಲ, ಮನೇಲಿ ಇಲ್ದೇ ಇರುವಾಗ್ಲೂ ಕೂಡ ಇರಬೇಕು. ನಿಮ್ ಮೇಲೆ ನನ್ಗೆ ಯಾವತ್ತೂ ಪ್ರೀತಿ ಹಾಗೆ ಇರುತ್ತೆ. ಅದಿವತ್ತು ಕಾಣಿಸ್ತಲ್ಲ. ಸಾರಿ, ರಿಯಲಿ ಸಾರಿ ಆಫೀಸರ್. ನಿಮ್ಗೆ ಮಧ್ಯದಲ್ಲಿ ಒಂದ್ಸಲನೂ ಫೋನ್ ಮಾಡ್ತಿರೋದು ತಪ್ಪೇ. ಮೊದಲನೇ ದಿನ ಅಲ್ವಾ, ಈ ಕಡೆ ಕಾಲೇಜ್ಗೂ ಫಸ್ಟ್ ಡೇ, ಆ ಕಡೆ ಆಫೀಸ್ಗೂ ಫಸ್ಟ್ ಡೇ. ಹೊಸ್ದಾಗ್ ಹೋಗಿದ್ನಲ್ಲ, ಆ ಜಾಗಕ್ಕೆ ಅಡ್ಜಸ್ಟ್ ಆಗೋದಕ್ಕೆ ಮೆಂಟಲಿ ತುಂಬಾ ಸಮಯ ಬೇಕಾಯಿತು. ಅದಕ್ಕೆ ಮಧ್ಯದಲ್ಲಿ ನಿಮಗ್ ಕಾಲ್ ಮಾಡೋದಕ್ಕೆ ಮರ್ತೆ. ಸಾರಿ ಆಫೀಸರ್. ನಾಳೆಯಿಂದ ಆ ಪ್ರಾಬ್ಲಮ್ ಇರೋದಿಲ್ಲ. ಇವತ್ತು ನೀವೆಷ್ಟು ಫೀಲ್ ಆಗಿದ್ದೀರಾ ಅಂತ ನಿಮ್ಮ ಮಾತಲ್ಲೇ ನನ್ಗೆ ಅರ್ಥ ಆಯ್ತು. ನಾನು ಎಲ್ಲಿರ್ತೀನೋ ನೀವು ಅಲ್ಲೇ ಇದ್ದ ಹಾಗೆ ಆಫೀಸರ್. ಯಾಕಂದ್ರೆ ನನ್ನ ಮನ್ಸಲ್ಲಿ ನೀವು ಯಾವತ್ತೂ ಇರ್ತೀರಾ. ಅದಕ್ಕೆ ಯಾಕೆ ಆಫೀಸರ್ ಇಷ್ಟು ಹೇಳಿದ್ಮೇಲೂ ನನ್ನ ಮೇಲೆ ಕೋಪ ಹೋಗ್ಲಿಲ್ವಾ? ನಿಜ ಹೇಳ್ಬೇಕಂದ್ರೆ ಇವತ್ ನಾನು ಲೇಟಾಗಿ ಬಂದಿದ್ದಕ್ಕೆ ಕಾರಣ ನಾನೊಬ್ಳೇ ಅಲ್ಲ, ಆ ಸಂಪದ ಕೂಡ. ಸಂಪದ ಕಾಣಿಸದ್ಲ? ಹೌದು ಆಫೀಸರ್, ಆಫೀಸ್ ಹೊರಗಡೆನೆ ಇದ್ಲು. ನಿನ್ನೆ ನನಗೆ ಜಾಬ್ ಸಿಗ್ಬಾರ್ದು ಅಂತ ಟ್ರೈ ಮಾಡಿದ್ಲು. ನಿನಗೇನಾದ್ರೂ ಅಂದ್ಲು. ಅದಕ್ಕೆ ನಾನು ಸರಿಯಾಗಿ ಆನ್ಸರ್ ಮಾಡಿದ್ದೀನಿ. ಯಾರೋ ಬಿಟ್ಟೋಗಿರೋ ವ್ಯಕ್ತಿನ ಮದ್ವೆ ಆಗಿದ್ದೀನ. ಆ ತರ ಬಿಟ್ಟು ಹೋದವಳು ಇವಳೆ. ದೇವ್ರಂತ ಗಂಡನ್ನ ಯಾಕೆ ಬಿಟ್ಟೋದ್ಲು ಅಂತ ಕೇಳು ಇವಳನ್ನ. ಕಲ್ಯಾಣಿ, ಏಯ್ ಏನು? ಅವನು ಜೈಲಿಗೆ ಹೋದ್ರೆ ಅವಳಿಗೆ ಬುದ್ಧಿ ಬರುತ್ತೆ ಅನ್ಕೊಂಡ್ರೆ ಇನ್ನೂ ಹೆಚ್ಚಾಗಾಡ್ತಿದ್ದಾಳ. ಹೆಚ್ಚಾಗಾಡಿದ್ರು
ನನ್ನ ಹತ್ರ ಅವಳ ಆಟಗಳು ಯಾವುದು ನಡೆಯೋದಿಲ್ಲ ಆಫೀಸರ್. ಹಾ, ಅವಳಿಗೆ ಹಾಗೆ ಉತ್ತರ ಕೊಡಬೇಕು. ಹಾ, ನೋಡಿದ್ರಾ ಅವಳ ಬಗ್ಗೆ ಹೇಳ್ತಿದ್ದ ಹಾಗೆ ಹೇಗ್ ಬದ್ಲಾದ್ರಿ? ಏನ್ ಬದಲಾಗಿಲ್ಲ. ಹೌದು ಬದ್ಲಾದ್ರಿ ಆಫೀಸರ್. ನಿನ್ನ ಯಾರಾದ್ರೂ ಏನಾದ್ರೂ ಅಂತಿದ್ದೀರಾ ಅಂದ್ರೆ ಕೋಪ ಕಮ್ಮಿ ಆಗಿ ಪ್ರೀತಿ ಜಾಸ್ತಿ ಆಯ್ತು ಅಂತ ಅಲ್ವಾ? ಹಾಗಂತ ನೀನ್ ಅನ್ಕೊಂಡ್ರೆ ಸರಿ ಹೋಗಲ್ಲ ಅಲ್ವಾ? ಪ್ರೀತಿ ಇಲ್ವಾ? ಏನು ಮೈ ಮೇಲೆ ಬರ್ತಿದ್ಯಾ? ನೀವು ಬರಲ್ಲ ಅಂದ್ಮೇಲೆ ನಾನೇ ಬರ್ಬೇಕಲ್ವಾ? ನಕ್ಕಿದ್ರೆ ಬಿಟ್ಬಿಡ್ತೀನಿ.